ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಇದು ಬಂದ್ಬಿಟ್ಟು ಬುಧವಾರದ ವ್ಲಾಗ್. ಆ್ಯಂಡ್ ನೋಡಿ, ಎದ್ದ ತಕ್ಷಣ ನಮ್ಮ ರಾಕಿ ಎದುರುಗಡೆನೇ ಕೂತಿದ್ದ. ಅವನ್ನ ನೋಡಿದೆ. ಆ್ಯಂಡ್ ಬಟ್ಟೆ ಎಲ್ಲ ಒಣಗಾಕಿ ಮಿಷಿನ್ಗೆಲ್ಲ ಹಾಕಿ ಬಟ್ಟೆ ಒಣಗಾಕಿದ್ವಿ. ಆ್ಯಂಡ್ ಬಾಲ್ಕನಿ ವ್ಯೂ ನೋಡಿ. ಬುಧವಾರ ಸ್ವಲ್ಪ ಬಿಸಿಲಿತ್ತು, ಮಳೆ ಇರಲಿಲ್ಲ. ಆ್ಯಂಡ್ ದೆನ್ ಬೆಡ್ಡೆಲ್ಲ ನೀಟಾಗಿ ಸರಿ ಮಾಡಿ ಬರೋಷ್ಟರಲ್ಲಿ ನನ್ನ ತಮ್ಮ ಆಗಲೇ ಟಿ ವಿ ಹಾಕೊಂಡು ನೋಡ್ಕೊಂಡು ಕೂತಿದ್ದ. ಆ್ಯಂಡ್ ನಮ್ಮ ಅಜ್ಜಿನ ಮಾತಾಡ್ಸೋಣ ಅಂತ ನಾನು ರೂಮಿಗೆ ಬಂದೆ. ಮಾತಾಡ್ಕೊಂಡು ನಮ್ಮ ಅಜ್ಜಿ ನೋಡಿ ಎಷ್ಟು ಕ್ಯೂಟಾಗಿ ಮಾತಾಡ್ತಾರೆ. ಆ್ಯಂಡ್ ನಾನು ಸ್ನಾನ ಮಾಡ್ಕೊಂಡು ಬಂದು ಎಲ್ಲ ಕ್ರೀಮೆಲ್ಲ ಅಪ್ಲೈ ಮಾಡ್ತಾಯಿದ್ದೆ ಗೈಸ್, ರೆಡಿಯಾಗೋಣ ಅಂತ. ನಾನು ಫಸ್ಟ್ ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್ ಆ್ಯಂಡ್ ಲಿಪ್ ಕೇರ್ ಅಷ್ಟೇ ನಾನು ಹಾಕ್ಕೊಳ್ಳೋದು. ಮನೆ ಹತ್ರ ಇದ್ದರೆ ಇನ್ನೇನು ಯೂಸ್ ಮಾಡಲ್ಲ ನಾನು. ಆ್ಯಂಡ್ ಲಿಪ್ ಕೇರ್, ನನಗೆ ಲಿಪ್ ಮಾತ್ರ ಯಾವಾಗಲೂ ಮಾಯ್ಶ್ಚರೈಸ್ ಆಗಿರಬೇಕು. ಸೊ ನನಗೆ ಒಣಗಿದ್ರೆ ಎಲ್ಲ ಇಷ್ಟ ಆಗೋಲ್ಲ. ಸೊ ನಾನು ಯಾವಾಗಲೂ ರೋಸಿ ಲಿಪ್ಸ್, ಅದು ವ್ಯಾಸ್ಲಿನ್ ಅವ್ರದ್ದು ಹೊಸ್ದಾಗಿ ಬಿಟ್ಟಿದ್ದಾರಲ್ಲ ನೋಡಿ, ಅದೇ ನಾನು ಯೂಸ್ ಮಾಡೋದು. ಆಮೇಲೆ ಸ್ವಲ್ಪ ಬಾಡಿ ಲೋಷನ್ ಎಲ್ಲ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಲೈಟಾಗಿ ತಲೆ ಎಲ್ಲ ಬಾಚಿಕೊಂಡು ರೆಡಿ ಆದೆ ಗೈಸ್, ಈಚೆ ಹೋಗೋಣ ಅಂತ. ದೆನ್ ನನ್ನ ತಮ್ಮ ನನ್ನ ಗಾಡಿ ಕಲಿಯೋಕೆ ಕರ್ಕೊಂಡೋದ. ಗಾಡಿ ಕೂಡ ಚೆನ್ನಾಗಿ ಓಡ್ಸೋಕ್ಕೆ ಕಲ್ತ್ಕೋತಾ ಇದ್ದೀನಿ. ನಾನು ಮನೆಗೆ ಬಂದೆ. ನಮ್ಮ ಮಮ್ಮಿ ನಮ್ಮ ನಾಯಿನ ಆಟಾಡಿಸ್ತಾಯಿದ್ರು. ಅದನ್ನು ನೋಡೋಕ್ಕೆ ಚೆನ್ನಾಗಿರುತ್ತೆ. ನಮ್ಮ ರಾಕಿಗೆ ಹುಷಾರಿರಲಿಲ್ಲ 2 ದಿನದಿಂದ. ಸೊ ಅವನು ನೋಡ್ಕೊಂಡಿರೋದೇ ಆಗಿತ್ತು. ಅವನಿಗೆ ಸ್ವಲ್ಪ ಲೈಟಾಗಿ ಗ್ಯಾಸ್ಟ್ರಿಕ್ ಆಗಿಬಿಟ್ಟಿತ್ತು. ಆ್ಯಂಡ್ ಇಂಜೆಕ್ಷನ್ ಕೊಡಿಸಿರ್ಲಿಲ್ಲ. ಇಂಜೆಕ್ಷನ್ ಎಲ್ಲ ಕೊಡಿಸ್ಕೊಂಡು ನಮ್ಮಪ್ಪ ಬಂದ್ವಿ. 2 ಡೇಸಿಂದ ಹುಷಾರಿರಲಿಲ್ಲ. ಇವತ್ತೇ ಅವ್ನು ಸ್ವಲ್ಪ ಆಟಾಡ್ತಿರೋದು ನೋಡಿ ನಮಗೆಲ್ಲರಿಗೂ ಖುಷಿ. ಅವ್ನು ಸಪ್ಪಗಿದ್ರೆ ಮನೇಲಿ ಎಲ್ಲರಿಗೂ ಬೇಜಾರು. ಸೊ ಅವನು ನಗ್ನಗ್ತಾ ಇದ್ದರೆ, ಆ್ಯಕ್ಟಿವ್ ಆಗಿದ್ರೇ ಸರಿ ನಮಗೆ. ನನ್ನ ತಮ್ಮ ನೋಡಿ ಫೋನ್ ನೋಡ್ಕೊಂಡು ಕೂತಿದ್ದ. ಆ್ಯಂಡ್ ನಾವು ನಮ್ಮ ಡೇನ ಈ ಥರ ಎಂಡ್